ನಮಸ್ಕಾರ ಸ್ನೇಹಿತರೆ, ಇವತ್ತು ನೋಡ್ರಿ ನಾವು ಬದನೆಕಾಯಿ ಎಣ್ಣೆಗಾಯಿ ಹೆಂಗೆ ಮಾಡ್ಕೊಂಡು ಬರೋದು ಅಂತ ನೋಡ್ಕೊಂಡು ಬರೋಣ್ರಿ. ಇದೇನ್ರಿ ಫುಲ್ ಈಸಿ ರೆಸಿಪಿ. ಆಲ್ಮೋಸ್ಟ್ ಎಲ್ಲರ ಮನ್ಯಾಗ ಮಾಡೇ ಮಾಡ್ತಾರೆ. ಉತ್ತರ ಕರ್ನಾಟಕದ ಕಡೆ ಅನ್ಕ ಎಲ್ಲರಿಗೂ ಫೇಮಸ್ ಇರ್ತೈತಿ. ಈಗ ನೋಡ್ರಿ ನಾ ಏನು ತೊಗೊಂಡಿನಿ, ಇಲ್ಲಿ ಉಪ್ಪು ತೊಗೊಂಡಿನಿ, ಆಮೇಲೆ ಧನಿಯಾ ಪೌಡ್ರ್ ತೊಗೊಂಡಿನಿ, ಆಮೇಲೆ ಖಾರ ಪುಡಿ ತೊಗೊಂಡಿನಿ, ಸ್ವಲ್ಪ ಎಳ್ಳು ತೊಗೊಂಡಿನಿ, ಆಮೇಲೆ ಸ್ವಲ್ಪ ಅರಿಶಿಣ ಪುಡಿನೂ ತೊಗೊಂಡಿನಿ. ಆಮೇಲೆ ಏನು ಮಾಡಾಕತ್ತೀನಿ ನೋಡ್ರಿ, ಇವನ್ನೆಲ್ಲನೂ ಶೇಂಗಾ ಪುಡಿ ಒಳಗೆ ಮಿಕ್ಸ್ ಮಾಡಾಕತ್ತೀನಿ. ಇವನ್ನೆಲ್ಲ ಕೂಡಿಸಿ ಈಗ ಇವನ್ನ ಸರಿತಂಗೆ ಮಿಕ್ಸ್ ಮಾಡಿ ಅದರ ಒಳಗೆ ಈಗ ನಾ ಹುಣಸೆ ಹುಳಿ ಹಿಂಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಇದ್ರ ಒಳಗೆ ಮಿಕ್ಸ್ ಮಾಡಾಕತ್ತೀನಿ ನೋಡ್ರಿ. ಎಲ್ಲ ಕೂಡಿ ಈ ಥರ ಕಲಸೋಣ್ರಿ. ತುಂಬ ಟೇಸ್ಟಾಗಿ ಬರ್ತೈತೆ. ಎಲ್ಲರೇ ಹೊರಗಡೆ ಊಟ ಕಟ್ಕೊಂಡು ಹೋಗೋದಿದ್ರು ಈ ಥರ ಕಟ್ಕೊಂಡು ಹೋಗೋದ್ರಿಂದ ಒಳ್ಳೆ ರುಚಿ ಬರ್ತದೆ ಅಂತ ಹೇಳ್ಬೋದು ನೋಡ್ರಿ. ಈಗ ನೋಡ್ರಿ ನಾ ಏನು ಮಾಡೀನಿ, ಇವು ಬದ್ನಿಕಾಯಿ ಅಡ್ಡಡ್ಡ ಸೀಳ್ಕೊಂಡು 4 ಸೈಡ ತುಂಬ್ಕೊಳಕತ್ತೀನಿ ರೀ. ಈ ಥರ ಸರಿತಂಗೆ ನೀವು ಸ್ಪೂನ್ಲೇನೂ ಬೇಕಾದ್ರೆ ತುಂಬ್ಕೋಬಹುದು, ಆದರೆ ಕೈಲೇ ಆದಂಗೆ ಸ್ಪೂನ್ಲೇ ಆಗಲ್ಲ, ಅದಕ್ಕೆ ನಾನು ಕೈಲೇ ತುಂಬಾಕತ್ತೀನಿ ರೀ. ಈ ಥರ ಎಷ್ಟು ಬದ್ನಿಕಾಯಿ ಅದಾವೋ ಅಷ್ಟು ಬದ್ನಿಕಾಯಿ ಒಳಗೆ ಆ ಮಸಾಲೆಯನ್ನು ತುಂಬಿಟ್ಕೊಳಕತ್ತೀನಿ ನೋಡ್ರಿ. ಏನಪ್ಪ ಬದ್ನಿಕಾಯಿ ಮಾಡೋದು ತೋರಿಸ್ತಾರೆ ಅಂತ ಅನ್ಕೋಬೇಡ್ರಿ, ಏನೋ ಒಂದು ಸಣ್ಣ ಪ್ರಯತ್ನ ಮಾಡ್ಕೊತ ಹೊಂಟೀನಿ. ನೀವು ನನಗೆ ಇದೇ ಥರ ಸಪೋರ್ಟ್ ಆಗಿರ್ಬೇಕು, ನನ್ನ ಚಾನಲ್ ಸ್ವಲ್ಪ ಗ್ರೋ ಆಗಬೇಕಂತನೂ ನನ್ನ ಆಸೆ ಅದ ರೀ. ಈಗ ನೋಡ್ರಿ ಹೆಚ್ಚು ಜನ ನೋಡೋದ್ರಿಂದ, ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗೋದ್ರಿಂದ ನನಗೂ ಸಹ ಸ್ವಲ್ಪ ಹೆಲ್ಪ್ ಆಗ್ತಿತ್ತು ಅಂತ ಹೇಳ್ಬೋದು ರೀ. ಯಾಕಂದ್ರೆ ನಂದು ಈ ಸಣ್ಣ ಪ್ರಯತ್ನದಿಂದ ಮುಂದೊಂದು ದಿವಸ ನಂದನೂ ಕನಸು ನನಸಾಗ್ಬೋದು ಅಂದ್ಕೊಂಡೇನಿ ರೀ. ಆಮೇಲೆ ನನ್ನ ಕೈಲಿ ಎಷ್ಟಾಗ್ತೈತಿ ಅಷ್ಟು ಮಾಡ್ಕೊಂಡು ನಾನು ಹೊಂಟೀನಿ ನೋಡ್ರಿ. ಈಗ ನೋಡ್ರಿ ನಾನು ಕಡಾಯಿ ಇಟ್ಕೊಂಡೀನಿ, ಅದರ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಸ್ವಲ್ಪ ಕಡಿಮೆ ಹಾಕ್ರಿ, ಯಾಕಂದ್ರೆ ಆಲ್ರೆಡಿ ಶೇಂಗಾ ಒಳಗೆ ಎಣ್ಣೆ ಇದು ಇರುತ್ತದೆ ಅಂದಮೇಲೆ ಅದನ್ನು ಸಹ ಎಣ್ಣೆ ಬಿಡ್ತೈತಿ. ಅದ್ರ ಸಲುವಾಗಿ ನಾನು ಸ್ವಲ್ಪ ಎಣ್ಣೆ ಕಡಿಮೆ ಹಾಕ್ಕೊಂಡೀನಿ. ಆಮೇಲೆ ಅದೇ ರೀತಿ ಒಗ್ಗರಣೆಗೆ ಏನು ಬೇಕು, ಜೀರಿಗೆ, ಸಾಸಿವೆ, ಅರಿಶಿಣ ಪುಡಿ, ಹಿಂಗಿಲ್ಲಂದ್ರೂ ಬಿಡ್ಬೋದ್ರಿ, ನಡಿತೈತಿ. ಹಿಂಗೆ ಹಾಕೋದ್ರಿಂದ ರುಚಿ ಹೆಚ್ಚಾಗ್ತೈತಿ ಅಂತ ಹೇಳ್ತೀನಿ ರೀ. ಈಗ ನೋಡ್ರಿ ಇದನ್ನೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಇದೆಲ್ಲ ಚಟ್ಪಟ್ ಅಂತ ಸಿಡಿಯುತ್ತನಾನು ನಾವು ಸ್ವಲ್ಪ ವೇಟ್ ಮಾಡೋಣಂತ್ರಿ. ಯಾಕಂದ್ರೆ ಅದೆಲ್ಲ ಸಿಡಿಯುತ್ತನಾನು ಅದೇ ಟೇಸ್ಟ್ ಬರೋಂಗಿಲ್ಲ, ಹಸಿ ವಾಸನೆ ಉಳಿದು ಬಿಡ್ತೈತಿ ಒಗ್ಗರಣೆ. ಅದಕ್ಕೆ ಯಾವಾಗಲೂ ಚಟ್ಪಟ್ ಅಂತ ಸಿಡಿದ ನಂತರನ ನಾವು ಒಗ್ಗರಣೆ ಸರಿ ಆಯ್ತಂತ ನಾ ಅನ್ಕೋಬೇಕ್ರಿ. ಈಗ ನೋಡ್ರಿ ನಾ ಏನು ಮಾಡ್ತೀನಿ ಅಂದ್ರೆ ಹೆಚ್ಚು ಇಟ್ಕೊಂಡಿನಲ್ಲ, ಈಗ ನೋಡ್ರಿ ಇದು ನಂದು ಎಣ್ಣೆ ಕಾದು ಬಂದೈತಿ. ಈಗ ನಾ ಏನು ಮಾಡ್ತೀನಿ ಅಂದ್ರೆ ಕರಿಬೇವನ್ನು ಸ್ವಲ್ಪ ತೊಗೊಂಡೀನಿ, ಅದ್ರ ಒಳಗೆ ಕಟ್ ಮಾಡಿ ಹಾಕೋತೀನಿ ಕರಿಬೇವನ್ನು. ಆಮೇಲೆ ಸಣ್ಣಂಗೆ ನಾನು ಈರುಳ್ಳಿ ಹೆಚ್ಚೇನು ಇಟ್ಕೊಂಡೇನಲ್ಲ ಅದನ್ನು ಸಹ ಈ ಒಗ್ಗರಣೆ ಒಳಗೆ ಹಾಕ್ತೀನಂತ್ರಿ. ಇದನ್ನು ಹಾಕೋದ್ರಿಂದ ಸ್ವಲ್ಪ ಗಾಢವಾಗಿ ಬರ್ತೈತೆ ಅಂಥೇಳಿ ನಾ ಈರುಳ್ಳಿನೂ ಹಾಕ್ಕೊಳಕತ್ತೀನಿ ರೀ ಇದ್ರ ಒಳಗೆ. ಈಗೇನು ಮಾಡ್ತೀನಿ, ಸಣ್ಣ ಉರಿ ಒಳಗೆ ಬೇಯಿಸ್ತೀನಿ ರೀ. ಅದೆಲ್ಲ ಬೇಯ್ದ್ಮೇಲೆ ಈಗೇನು ಮಾಡ್ಕೊಂಡೀನಿ ಅಂದ್ರೆ ನಾ ಏನು ತುಂಬಿಟ್ಕೊಂಡಿದ್ದೆಲ್ಲ ಅವೆಲ್ಲ ಬದ್ನಿಕಾಯನ್ನು ಅವೆಲ್ಲ ಒಗ್ಗರಣೆ ಒಳಗೆ ಹಾಕಕತ್ತೀನಿ ರೀ. ಈ ಥರ ಹಾಕಿ ಈಗ ನಾ ಏನು ಮಾಡ್ತೀನಿ, ಫ್ರೈ ಮಾಡ್ತೀನಿ. ಸಣ್ಣ ಒಲೆ ಒಳಗೆ ಫ್ರೈ ಮಾಡ್ಬೇಕ್ರಿ, ಜೋರು ಯಾವಾಗಲೂ ಇಡಬಾರ್ದ್ರಿ, ಒಲೆ ಹೊತ್ತು ಹೋಗಿಬಿಡ್ತಾವೆ. ಅದರೊಳಗೆ ಸಣ್ಣಂಗೆ ಉರಿ ಒಳಗೆ ಏನು ಬೇಯಿಸಿದ ನಂತರ ಈಗ ಏನು ಮಾಡ್ತೀನಂತ್ರಿ, ಆ ತಟ್ಟೆ ಒಳಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ. ಅದ ನೀರೇ ಈ ಬದ್ನಿಕಾಯಿ ಒಳಗೆ ನಾನು ಹಾಕಿಬಿಡ್ತೀನಂತ್ರಿ. ಈಗ ಹೆಂಗೂ ಅದ ಪೇಸ್ಟ್ ಸ್ವಲ್ಪ ಹತ್ಕೊಂಡು ಉಳಿದು ಬಿಟ್ಟೈತಲ್ಲ, ಅದ ನೀರು ಒಳಗೆ ಸ್ವಲ್ಪ ಕೈ ಆಡಿಸಿ ಇದೇನು ಫ್ರೈ ಆಗೈತಲ್ಲ ಬದ್ನಿಕಾಯಿ ಅದ್ರೊಳಗೆ ಈಗ ನಾನು ಹಾಕಿಬಿಡ್ತೀನಂತ್ರಿ. ಈಗ ನೋಡ್ರಿ ಅದು ನೀರು ಅದಲ್ಲ ಇದ್ರ ಒಳಗೆ ನಾವು ಮಿಕ್ಸ್ ಮಾಡೋಣಂತ್ರಿ. ನೀವು ಎಷ್ಟು ಬೇಕು ಅಷ್ಟು ನೀರ ಮಿಕ್ಸ್ ಮಾಡ್ಕೋಬೋದು. ಜಾಸ್ತಿ ಗ್ರೇವಿ ಬೇಕಂದರೆ ಜಾಸ್ತಿ ನೀರು ಹಾಕೋಬೋದು, ಕಡಿಮೆ ಗ್ರೇವಿ ಬೇಕಂದ್ರೆ ಕಡಿಮೆ ನೀರು ಹಾಕೋಬೋದು. ಇಲ್ಲ ನೀರು ಇಲ್ಲಪ್ಪ ಅಂದ್ರೆ ಹಾಲು ಸಹ ಹಾಕೋಬೋದು. ಹಾಲು ಹಾಕೋದ್ರಿಂದ ಅಗದಿ ಗಟ್ಟಿಯಾಗಿ ಟೇಸ್ಟಿಯಾಗಿ ಬರ್ತೈತೆ ಅಂತ ಹೇಳ್ಬೋದು ರೀ. ಆಮೇಲೆ ಹಾಲು ಹಾಕೋದ್ರಿಂದ ಯಾವುದೇ ವಸ್ತು ಜಲ್ದಿ ಕೆಡಂಗಿಲ್ಲ ಅಂತಲೂ ಸಹ ಹೇಳ್ತಾರೆ ರೀ. ನೋಡಿರಿ ಸಹ ಟ್ರೈ ಮಾಡಿ ನೋಡ್ಬೋದು ರೀ. ಆಮೇಲೆ ನೋಡ್ರಿ ಈಗ ನಾ ಏನು ಮಾಡ್ತೇನೆ ಅಂದ್ರೆ ಇದ್ರ ಮೇಲೆ ಒಂದೊಂದು ಮುಚ್ಚಳ ಮುಚ್ಚಿ 5 ನಿಮಿಷ ತನಕ ಬೇಯಿಸ್ತೇನೆ ರೀ, ಸಣ್ಣ ಉರಿ ಒಳಗೆ ಬೇಯಿಸೋಣಂತ್ರಿ. ಈಗ ನೋಡ್ರಿ ನಮ್ದು ಬದ್ನಿಕಾಯಿ ರೆಡಿಯಾಗಿ ಬಂತು. ಬದ್ನಿಕಾಯಿ ಎಣ್ಣೆಗಾಯಿ ನೋಡ್ರಿ ರುಚಿಕರವಾದ ಬದ್ನಿಕಾಯಿ ಎಣ್ಣೆಗಾಯಿ ರೆಡಿ ಆಯ್ತು. ಚಪಾತಿ ಜೋಡಿನೂ ತಿನ್ಬೋದು, ದೋಸೆ ಜೊತೆನೂ ತಿನ್ಬೋದು, ಪೂರಿ ಜೊತೆನೂ ತಿನ್ಬೋದು, ರೊಟ್ಟಿ ಜೊತೆನೂ ತಿನ್ಬೋದು, ನಿಮ್ಮ ಅನ್ನದ ಜೊತೆನೂ ತಿನ್ಬೋದು ರೀ. ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ನೀವು ತಿನ್ನಿರಿ. ಈಗ ನೋಡ್ರಿ
ನನ್ನ ಚಾನಲನ್ನು ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ ಅಂತ ನಾ ಕೇಳ್ಕೊತೇನೆ ರೀ. ನಮಸ್ಕಾರ ರೀ ಎಲ್ಲರಿಗೆ.